ಏನಮ್ಮ ಇವತ್ತು ಕರೆದಿದ ತಕ್ಷಣ ಬಂದು ಕೂತ್ಕೊಂಡ್ಬಿಟ್ಟಲ್ಲ. ಹಾ, ಎಲ್ಲ ಕೆಲಸ ಮುಗ್ದಿತ್ತೆ ಇವತ್ತು? ಅಯ್ಯೋ ಪುಟ್ಟಮ್ಮ, ಏನು ಕೆಲಸ ಮಾಡಿ ಎತ್ತಾಗ. ಇವತ್ತಾದ್ರೂ ನಿಮ್ಗೆ ಕೂತ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದೋಳು ಇತ್ಲು ಕೆಲಸ ಮಾಡು. ನನ್ನ ಗಂಡನಿಗೆ ನೀಟಾಗಿ ತಿಂಡಿ ಗಿಂಡಿ ಮಾಡಿಕೊಡು. ಅವ ಪೇಪರ್ ಓದ್ತಾನೆ, ಪೇಪರ್ ಓದಿಸು. ಟೀ ಹುಚ್ಚು, 16 ಸರಿ ಟೀ ಮಾಡು. ಅವನು ಎದ್ದ ಮೇಲೆ ಇಲ್ಲ ಅಂದ್ರೂ ಒಂದು 5 ದಪ್ಪನಾದ್ರೂ ಅವ್ನು ಕಳಿಸೋಷ್ಟಲ್ಲಿ 5 ದಪ್ಪ ಟೀ ಕೇಳ್ತಾನೆ. ನಾನು ಏನು ಮಾಡ್ಕೊಂಡು ಸಾಯ್ಲಿ? ಟೀ 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 ಅಂತಾನೆ, ಪೇಪರು ಅಂತಾನೆ. ಇನ್ನೂ ಪೇಪರ್ ಹಾಕೊಂಡು ಬಂದಿರಲ್ಲ, ಏನಿಲ್ಲ. ಏನು ಇವನು ಪಟೇಲ್ರು ಮೊಮ್ಮಗ ನೋಡು, ಯಾವಾಗ್ಲೂ ಪೇಪರು ಮಿನಿಸ್ಟ್ರೂ ಓದಲ್ವೇನ ಪೇಪರ, ಆ ಪಾಟಿ ಪೇಪರ್ ಓದ್ತಾನೆ. ಅದೆಲ್ಲಿಂದ ಕಟ್ಕೊಂಡು ನಾನು ಸುಮ್ಕೆ ಇರವ ನೀನು? ಯಾ ಓಲಿ ಬಿಡ್ಲೆ, ಮನೇಲಿ ಯಾರಾದರೂ ಇಂಥವ್ರು ಇದ್ದೇ ಇರ್ತಾರೆ. ಜಾಸ್ತಿ ತಲೆ ಕೆಡ್ಸ್ಕೋಬಾರ್ದು. ಕೆಡ್ಸ್ಕೊಂಡ್ರೆ ಇರೋ ಕೂದಲೆಲ್ಲ ಉದ್ರೋಗಿ ಆಮೇಲೆ ಏನಿಲ್ಲ, ಬೋಡಿ ಅನ್ಸ್ಕೋಬೇಕೈತಿ ತಾಟಿಗೆ. ಏನು ಮಾಡಿದ ನಾಷ್ಟವಾ? ಏನೋ ಬಿಡು ನೀನು, ರುಚಿಯಾಗಿ ಬಾತು, ಚಿತ್ರಾನ್ನ, ಉಪ್ಪಿಟ್ಟು, ಕೇಸರಿ ಬಾತು ಅಂತ ಮಾಡ್ಕೊಂಡು ರುಚಿಯಾಗಿ ತಿಂತೀಯ. ಏನು ನಮ್ಮಂಗೆ ತಂಗ್ಳು ಬಂಗ್ಳು ತಿಂದಿ ಹೇಳು? ರಾತ್ರದ ಇಟ್ಟು ಅದನ್ನೇ ನೋಡು ಅಂಬ್ಲಿ ಮಾಡ್ಕೊಂಡು ಬೆಳಗ್ಗೆ ಎದ್ದು ಅದನ್ನೇ ಕುಡ್ಕೊಂಡು ಬಂದಿದ್ದೀನಿ. ನನಗಣ್ಣ ಏನಿಲ್ಲಪ್ಪ, ಹಂಗೆ ಮಾಡ್ಕೊಂಡು ಕೊಟ್ಟರೆ ಬುಡಮ್ಮಿ ಅದಕ್ಕೆ ಒಂಚೂರು ಈರುಳ್ಳಿ ಮೆಣಸಿನ್ಕಾಯಿ ನೀಟಾಗಿ ಹಾಕು, ನಂಗೆ ಆಟೆ ಸಾಕು. ನೀನು ಮಧ್ಯಾಹ್ನದಕ್ಕೆ ಏನಾದ್ರೂ ಬಿಸಿ ಬಿಸಿ ತಗೋಬಾ ಅಂತ ಹೇಳವನೇ. ಬಿಸಿ ಬಿಸಿನ ಬುತ್ತಿ ತಗೊಂಡು ಕೊಡಬೇಕು ಕಣಮಿ. ಆಟಿಯ ಮಧ್ಯಾಹ್ನದೇ ನಂದು ಒಂಚೂರು ಏನಾದ್ರೂ ಒಂಚೂರು ಕಾಳಿನ ಪಲ್ಯ ಹೋಗ್ಬೇಕಾರೆ ಒಂದು 2 ಟೊಮೊಟೊ ಕೊಡು. ಹುಸಿ ಉಪ್ಪೆಸರು ಮಾಡೋಕ್ಕೆ ಅನುಕೂಲ ಆಯ್ತದೆ. ಉಪ್ಪೆಸರು ಮಾಡಿಯಾ? ಪುಟ್ಟಮ್ಮ, ನಂಗೊಂಚೂರು ರಾತ್ರಿಗೆ ಬಿಟ್ಟು ಕೊಡು. ಮಧ್ಯಾಹ್ನ ಮಾಡಿದ್ರೆ ಬುತ್ತಿ ತಗೋಯ್ತಿಯಲ್ಲ ಅಣ್ಣನಿಗೆ ಕೊಟ್ಬಿಡು ಬಾ. ಸಂಜೆ ಹೊತ್ತು ನನಗೂ ನನ್ನ ಹಾಗೆ ಕೆಟ್ಟೋಗದೆ. ಹುಸಿ ಉಪ್ಪೆಸರು ಮಾಡ್ಕೊತಕ ಬಂದ್ಕೊಡು. ನೀನು ಮಾಡೋ ಉಪ್ಪೆಸರು ಖಾರ ಮಾತ್ರ ಚೆನ್ನಾಗಿರ್ತೈತಿ. ಒಂದಿಷ್ಟು ಸೊಪ್ಪು ಏನಾಕೆ ಜೊತೆಗೆ? ಏನು ಹಾಕನೆ? ಸುಮ್ಕೆ ಇರು. ಇಟ್ಲಲ್ಲಿ ಸೊಪ್ಪು ಬಿಟ್ಟವೆ, ಅವನೇ ಕಿತ್ತು ಬಿಟ್ಟತೆಗೆ ಹಾಕ್ತೀನಿ. ನಿನ್ನ ಜೊತೆ ಒಂದಕ್ಕೆ ಒಂಚೂರು ಮಾತಾಡ್ಕೊಂಡು ಹೋಗುಮ್ಮ. ಯಾರು ಇದ್ದಾರೆ ತಡಿ, ನಂಗೂ ಬೇಜಾರಾಯ್ತಿತ್ತು. ಏನು ಎಲ್ಲ ಗದ್ದೆ ಪದಕ್ಕೆ ಹೋಗ್ಬಿಟ್ರೆ ನಾವು ಯಾವ್ದಾರ ಕೂಲಿ ಗಿಲಿ ಇದ್ದಿದ್ರೆ ಹೋಗ್ಬೇಕಿತ್ತು. ಅದು ಬೇರೆ ಸೌದೆ ಬೇರೆಗಳು ಖಾಲಿ ಆಗೈತೆ ಕಡೆ. ಇತ್ತೀಚೆಗೆ ಅದು ಯಾವಾಗ ಮಳೆ ಬತ್ತೋ ಏನು ಕತೆನೋ ಒಂದು ಗೊತ್ತಿಲ್ಲ ಕಣಮಿ. ಒಂಚೂರು ಮಳೆ ಬರೋ ಮುನ್ನ ಸೌದೆ ಎತ್ಕೊಂಬರ್ಮ ಬಂದ್ಯಾ? ಏನು ಮಾಡ್ತಿದ್ದಾರೆ ಇಬ್ರು? ಓ ಕೆಂಪೆ ಬಂದೇನೆ, ಬಾರೆ ಕುಕ್ಕಳೆ. ಇದೆಲ್ಗೋಗಿದ್ದಮ್ಮಿ? 2 ದಿನ ತವಿಂದ ಅಟ್ಟಿ ತಗೋ ಬರ್ಲಿಲ್ಲ, ಏನೂ ಇಲ್ಲ. ಇದ ಮಾತ್ರ ಬಂದಿತ್ತು. 1-2 ಕರ್ಬೇವಿದ್ರೆ ಕೊಡ ಅಂತ ನಾ ಕೊಟ್ಟು ಕಳಿಸ್ದೆ. ಇಲ್ಲ ನಿಮ್ಮವ್ವ ಅಟ್ಟಿ ತಕ್ಕೆ ಬಂದಿಲ್ಲ ಅಂತ ಕೇಳುವ ಅಷ್ಟರಲ್ಲಿ ಈಸ್ಕೊಂಡು ನೆಟ್ಟಿಗೆ ಓಡೋಗ್ಬಿಡೋದು. ಅಯ್ಯೋ ಮನೇಲೇ ಇದ್ದೆ ಕಣ್ತಕೋ. ಏಂತಕ್ಕೆ ಸುಮ್ಮನೆ ನಮ್ಮ ಮನೆ ಅಪ್ಪನ ಜೊತೆ ನಾನು ಏನು ಗಲಾಟೆ ಮಾಡ್ಕೊಂಡು ಸಾಯೋದೇ ಆಯ್ತೈತೆ. ಬಾ ಇನ್ನೆಂತಕ್ಕೆ ಈ ಬಾಳು. ಊರಿಂದ ಅವಳ ತಂಗಿ ಬಂದಿನಿಲ್ವವ, ಅದಕ್ಕೆ ಆ ತಿಂಡಿ ಬೇಕು, ಈ ತಿಂಡಿ ಬೇಕು, ಇದೇ ಸೀರೆ ಬೇಕು, ಇದೇ ಬಟ್ಟೆ ಬೇಕು. ಪೇಟೆಗೆ ಹೋಗಿದೆ ಗಣೆ. ಅಯ್ಯೋ ಸುಮ್ಕಿರು, ಒಂದೊಂದಲ್ಲ. ಅವಳು ಯಾಕಾದ್ರೂ ಕರ್ಕೊಂಬಂದು ಅಂತ ಅನ್ಸ್ಬಿಟ್ಟೈತೆ. ನಾನು ಹೋಲಿ ಬಿಡು. ತವ್ರ ಮನೆಗೆ ಬರೋದು ಎಷ್ಟು ದಿನದ ಮೇಲೆ, ಎಷ್ಟು ವರ್ಷದ ಹತ್ತತ್ರ ಆಯ್ತದೆ. ಕರೆದ್ಬಿಟ್ಟು ಎಲ್ಲ ಮಾಡಿ ಕುಮಂದ್ರೆ ಇದೇ ಬೇಕು ಅದೇ ಬೇಕು ಅಂದ್ರೆ ಎಲ್ಲಿಂದ ತಂದ್ಕೊಡ್ದು ಪುಟ್ಟಮ್ಮ, ನೀನೇ ಹೇಳು ಅಂದ್ರು ಬಿಡ. ಮೀನು ಓಲಿ ಅಂತ ಕರೆದಿದ್ದಕ್ಕೆ ನೋಡು ಎಲ್ಲ ಮಾಡ್ಕೊಟ್ಬಿಟ್ಟು ಅದೇನೋ ಅಂತಾರೆ ನೋಡು, ಹಂಗಾಯ್ತು ಅವಳ ಕತೆ. ಬುಡವ ಆ ಹೆಂಗ್ಸನು ಸರಿಗಿಲ್ಲ. ಏನ್ ನೀನ್ ಮಾಡುದು ಬುಡಮಿ ಸರಿ. ವರ್ಷಕ್ಕೊಂದ್ಸಲಿನಾದ್ರೂ ಕರೆದು ಬಿಟ್ಟತೆಗೆ ಮಾಡುವ ಅಂತಿದ್ರು ಅವ್ಳ ಜಮ್ ನೋಡ್ದ ಜೊಂಬ ಅದೇ ಬೇಕು ಅಂದ್ರೆ ಇದೇ ಬೇಕು ಅಂದ್ರೆ ಏನ್ ಅನ್ಕೊಂಡಿದ್ರು? ನಿಂದೇನೆ ಪಾಪ ಎಷ್ಟೆಷ್ಟು ಕಷ್ಟ ಇರ್ತವೆ ಅಂತದ್ರಲ್ಲೂ ಬಂದವರು ಅದು ಇದು ಅಂತ ನೋಡ್ಬಾರ್ದು. ಕಣ್ ಮುಚ್ಚಿದ್ಕು ಕೊಟ್ಟದ್ದ ಈಸ್ಕಣ್ಣ ಹೋಯ್ತಾ ಇರ್ಬೇಕು ಗಂಡನ ಮನೆಗೆ. ಅದ್ ಯಾಕೆ ಬುದ್ಧಿ ಕೆಟ್ಟ ಬುದ್ಧಿ ಕಲ್ತ್ಕೊಂಡ್ರೋ ಗೊತ್ತಿಲ್ಲ. ಅದಕ್ಕೇನೆ ಇನ್ನೇನು ಬುಡತ್ತೆಗೆ ಅಂದ್ಬಿಟ್ಟು ನಾನೇನು ಮಾಡಿದೆ, ಪ್ಯಾಟೆಗೆ ಹೋಗಿದ್ಕೆ ಕಾಲ್ಮುರಿ ಅದು ಮತ್ತೆ ಚೈನು ಎಲ್ಲನತೆಗೆ ನನ್ನವೇ ಇದ್ದು ಹಳೆವು. ಹೋಗಲಿ ಬಿಡು, ನಾನು ಹಳೆವಿದ್ವಲ್ಲ, ನಾನು ಅದು ಕೊಟ್ಬಿಟ್ಟು ಹೊಸ ತಗೊಳ್ಳುವ ಅಂತ ಆಸೆ ಮಡಗಿದ್ದೆ ಕಣಕ. ಯಾಕೆ ಹೇಳಿ, ಇನ್ನೇನು ಮತ್ತೆ ಅಲ್ಲಿದ್ದಲ್ಲಿಗೆ ವಜಾ ಆಗೋಯ್ತು. ಈ ಚಿನ್ನ ಬೆಳ್ಳಿ ರೇಟ್ ಎಲ್ಲ ಆಗಾಗನೇ ಕೇರ್ ಮಡಗದೆ. ಇನ್ನಂತ ನಾ ಕಾಸು ಬೇರೆ ತಗೊಂಡೋಗಿಲ್ಲ, ನಾನೇ ಹೊಸ ತಗೊಂಡು ಇದು ಕೊಟ್ಬಿಟ್ಟು ಎಷ್ಟು ಬತ್ತ ಏನು ಇದ್ರ ಮೇಲೆ ಹೇಳಪ್ಪ ಹೊಸ ಚೈನ್ ತಗೊಂಡ್ರಾಯ್ತು ಅಂತ ಇವತ್ತೇ ಮಾಡಿ ಜೊತೆಗೆ ತಗೊಂಡೋಗಿದ್ದ. ನೋಡಿದ್ರೆ ಇದೇ ಅತೆಗೆ ಆಯ್ತು, ದುಡ್ಡು ಸಾಕಾಗಿಲ್ಲ. ಇನ್ನು ಮತ್ತೆ ಮನೆಗೆ ಬಂದು ಹೆಂಗೆ ತಗೊಂಡೋಗಕ್ಕಾಗೋದು? ಬೇಡ ಓಲಿ ತಗೋ, ನಾನೇ ತಗೊಂಬಂದಿದ್ದೀನಿ. ಎಳೆ ಚೈನ್ ಕಿತ್ತೋಗ್ಬಿಟ್ಟೈತೆ, ಇದೇ ನೋಡ್ಕೊಂಡು ಹಾಕು ಅಂದ್ಬಿಟ್ಟು ಅಲ್ಲಿದ್ದಲ್ಲಿಗೆ ವಜಾ ಮಾಡ್ಬಿಟ್ಟು ಅವಳಿಗೂ ಹೊಸ ತಗೊಟ್ಟಿದ್ದಂಗಾಯ್ತು. ಬಾ ಅಯ್ಯೋ ಬಿಡು. ಅಲ್ಲ ಹುಡುಗಿಗಾದ್ರೆ ನೀನು ಬುದ್ಧಿ ಬೇಡ ಸ್ವಲ್ಪನಾದ್ರೂ. ನಮ್ಮ ಅತ್ತಿಗೆ ಹತ್ರ ಇಲ್ಲ, ಏನು ನೋಡಿ ಮಾಡಿ ಈ ಮನೆಯಿಂದ ತಗೊಂಡೋಗ್ಬೇಕು ಅನ್ನೋ ಬುದ್ಧಿನೇ ಇಲ್ಲ ಬುಡಮಿ. ಅದೇನು ಕೇಳಿಯ ಪುಟ್ಟಮ್ಮ, ಅದ್ರ ಜೊತೆಗೆ ದಿನಸಿ 1 ತಿಂಗಳಿಗಾದ ದಿನಸಿನ ಆಟದಾಗೆ ಹಾಕಿಸ್ಕೊಂಡು ಹೋಟ್ಲಲ್ಲ ಸರಿಯಾ? ನೀನೇ ಹೇಳು. ಅಯ್ಯೋ ದೇವ್ರೆ, ಏನೋ ನಮ್ಮ ಮನೇಲಿ ಇದ್ದಷ್ಟು ಇಷ್ಟಿಷ್ಟು ಅಂತ ಕೊಡ್ತಾರೆ. ಆದ್ರೆ ಅವಳು ಹಂಗಲ್ಲ. ಎಲ್ಲ 1.5 kg 2 kg ಮೇಲೆ ಎಲ್ಲ ದಿನಸಿನ ಬರ್ಸಿಸ್ಕೊಂಡು ಒಂದಿಷ್ಟು ಬಿಲ್ ಮಾಡ್ಕೊಟ್ಬಿಟ್ಟು ಹೋದ್. ನನಗೆ ತಲೆ ಕೆಟ್ಟು ಬೇಜಾರಾಗಿ ಮನೇಲಿ ಸುಮ್ಮನೆ ಮಕ್ಕಂಡಿದ್ದ ಕಣೆ. ಇನ್ನೇನು ಮಾಡಕ್ಕದ್ದು ನೀನು ಹೇಳು ಪುಟ್ಟವ. ಕರ್ಬಿಡ ಕಣ್ಮಿ, ನೆಕ್ಸ್ಟ್ ಸಲ ಏನಾದ್ರೂ ಕರಿಬಿಡ. ಹಿಂಗೆಲ್ಲ ಮಾಡಿದ್ರೆ ಯಾರಿಗೆ ತಾನೇ ಬೇಜಾರದ್ದು? ನೀನು ಇನ್ನೊಬ್ರು ಮನೆ ಮಗಳೇ, ಅವಳು ಈ ಮನೆ ಮಗಳೇ ಇರ್ಬೋದು. ಹಂಗಂದಿದ್ ಮಾತ್ರಕ್ಕೆ ನಿನ್ನ
ಅದೇನೋ ಅಂತಾರಲ್ಲ ದಾನ ಮಾಡ್ದಂಗೆ ಮಾಡ್ಬಿಟ್ಟು ನೀ ಇನ್ನೊಂದ್ಸಲಿ ಅವಳು ಚೀತು ಅನ್ನೋ ಥರ ಮಾಡ್ಕೊಬಿಡ್ಕಂತಾಯಿ ಅಲ್ಲೇನೆ ಮಕ್ಕಳ್ದಂಗೆ ಮಾತಾಡು ಎದ್ರಕಳ್ಳಿ ಹುಸಿ ಅವ್ರ ಮನೆ ಯಾವಾಗ್ಲೂ ಇವಾಗ ನೀನ್ ತಲೆ ಎಲ್ಲ ಕಟ್ಟಿಸ್ಕೊಂಡ್ ಬಂದ್ಮೇಲೆ ಅದ್ ನಿನ್ ಮನೆಯ ಇರ್ಬೇಕು ಪ್ರೀತಿ ವಿಶ್ವಾಸ ಎಲ್ಲ ಜಾಸ್ತಿ ಮಂದಲ್ಲೇ ಇರ್ಬೇಕು ಅದನ್ನ ಬಿಟ್ಬಿಟ್ಟು ನತ್ತಿಗೇರುವಂಗೆ ಮಾಡ್ಕೊಟ್ಟು ಅಂದ್ರೆ ಅಷ್ಟೇ ನಿನ್ ದಾರಿ ನೀನ್ ನೋಡ್ಕೊ ಅವಳ ದಾರಿ ಅವಳು ನೋಡ್ಕೊ ಅನ್ನಂಗೆ ಹೇಳ್ಬೇಕಾಯ್ತೈತೆ. ಅಯ್ಯೋ ಹೋಗ್ಲಿ ಬಿಡು, ಏನೋ ತಾಯಿ ಹೇಳ್ದಿರೋ ಜೀವ. ಇನ್ನೇನ್ ಮಾಡಕದ್ದು, ಅವರು ನನ್ನ ಮಕ್ಳು ಇದ್ದಂಗೆನೆ ಅನ್ಕೊಂಡು ಮಾಡ್ಕೊಂಡು ಹೋಯ್ತಾ ಇದ್ರೆ ಆದ್ರೂ ಬಿಡು, ಯಾಕೋ ಸರಿ ಬರ್ತ್ ಕಾಣ್ತಾ ಇಲ್ಲ. ಅದಕ್ಕೆ ನಾನು ಸುಮ್ಮನೆ ಆಗತ್ತಿಗೆ ಮನೇಲಿ ಬೇಜಾರಾಯ್ತು ಕೂತ್ಕೊಂಡಿದ್ದೆ. ಓದಿ ಬರ್ಮಿ ಕುಕ್ಕ ಬರ್ಮಿ ಏನ್ ಮಾಡಿದ್ರ ಅಡಿಗೆನ ಇಬ್ರು? ನಾನೇನ್ ಮಾಡಾನೆ, ಮಾಮೂಲಿ ಚಿತ್ರಾನ್ನ ಮಾಡಿದ್ದೆ. ಪುಟ್ಟವ ಆಂಬ್ಲಿ ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಬಂದೈತಿ. ಮಧ್ಯಾಹ್ನಕ್ಕೆ ಉಪ್ಪೆಸರು ಮಾಡತ್ತೆ, ಅದಕ್ಕೆ 2 ಟೊಮೊಟೊ ಇದ್ರೆ ಕೊಡು ಅಂತ ಕೇಳ್ತಾ ಇತ್ತು. ಇನ್ನೇನು ಸೊಪ್ಪೆಲ್ಲ ಚೆನ್ನಾಗಿ ಬಂದೈತಿ ಇವ್ರ ಇತ್ಲಲ್ಲಿ, ಅದನ್ನೇ ಮಾಡಾಕ್ತೀನಿ ಅಂತ ಹೇಳ್ತಿದ್ಲು. ಅದಕ್ಕೆ ನೀನು ಚೆನ್ನಾಗಿ ಖಾರ ಆಡಿಸ್ತೀಯ, ಸಂಜೆ ಮಟ್ಟ ನನಗೂ ಸಿಹಿತಕ ಬಾ, ಬಿಸಿ ಮುದ್ದೆ ಮಾಡ್ಕೊತತೆ ತಿಂತೀನಿ ಅಂತ ಹೇಳಕ್ಕೆ ಅಂತ ಈಗ ಬಂದೆ. ಅಷ್ಟೊತ್ತು ನೀ ಬಂದೆ ಕಣಬಿ. ಹೌದೇ ಪುಟ್ಟಮ್ಮ ನಂಗೊಂಚೂರು ಜಾಸ್ತಿ ಖಾರ ಅರ್ದಿಡು. ನಾನು ನನ್ನ ಅದ್ಯಾವುದು ಒಣಗೊನೆ ಸೊಪ್ಪು ಐತೆ ಅದನ್ನೇ ಹಾಕ್ಬಿಟ್ಟಿಗೆ ಉಪ್ಪೆಸರು ಮಾಡ್ಕೊಂಡು ತಿಂದೆನು, ಹುಳಿಕಾಳು ಹಾಕ್ಬಿಟ್ಟು. ಸರಿ ಆಯ್ತು ಬಿಡಿಮಿ, ಇವಳು ಕೆಲವಳೆ ನೀನು ಕೇಳಿದೀಯಾ, ಇಬ್ರಿಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ನೋಡ್ಕೊಂಡು ಖಾರ ಹಿಡ್ದು ಇಡ್ತೀರಿ ಸರಿನಾ? ನಾನಂತೂ ತಂದ್ಕೊಡಕ್ಕಾಗಲ್ತು, ನೀವೇ ಬಂದು ಈಸ್ಕೊಂಡು ಹೋಗ್ಬೇಕು. ಸದ್ಯ ಬಿಡು ಪುಟ್ಟವ, ನೀನಾದ್ರೂ ಮಾಡ್ಕೊಡ್ತೀನಿ ಅಂತ ಹೇಳ್ದಲ್ಲ, ಹೋಗ್ಲಿ ಬಿಡು. ಸರಿ, ಎಲ್ಲಿ ಪದ್ದಿನ ಕಾಣಿಸ್ತಾನ? ಪದ್ದಿ ಎಲ್ಲಿ ಹೋದ್ಲು? ಏನಪ್ಪ ಕಾಣೆ ಎದೆಲ್ಲಿ ಹೋದ್ಲು ಅಂತನ ಅಟ್ಟಿ ತವಿರ್ನಿಲ್ಲ, ಮುಂದಗಡೆ ಚಿಲ್ಕ ಆಗಿತ್ತು. ಆ ಹುಡುಗ ಪ್ರವೀಣ ಇದ್ದ, ಎಲ್ಲಪ್ಪ ಅವ್ವ ಅಂತ ಎಲ್ಲ ಕೇಳ್ದೆ. ಇಲ್ಲ ಕಣವ ಅದೆಲ್ಲ ಹೋಗೈತೆ ಏನೋ ಗೊತ್ತಿಲ್ಲ ಅಂದ. ನಾನೆಲ್ಲ ಇಲ್ಲೇ ಇರ್ಬೇಕು ಅನ್ಕೊಂಡು ಹುಡಿಕೊಂಡು ತಡಿಕೊಂಡು ಬಂದ್ರೆ ಅವಳು ಇಲ್ಲಕ್ಕೆ ಇಲ್ಲ. ಹಂಗಂದ್ಲು ರಾಜಿ. ಅಕ್ಕ ನಮ್ದಕ್ಕೆ ಜಾಸ್ತಿಗೆ ಊಟ ಮಾಡಬೇಕು ನೋಡಿ, ತುಂಬಾ ಹೊಟ್ಟೆಗೆ ಹಸಿತಾ ಇದೆ. ಬಾ ಇಲ್ಲೇ ಹತ್ರದಲ್ಲಿ ನನ್ನ ಫ್ರೆಂಡ್ಸ್ ಮನೆ ಎಲ್ಲ ಇರೋದು. ಅವನ್ನೆಲ್ಲ ಮಾತಾಡ್ಸ್ಕೊಂಡು ಆಮೇಲೆ ನಮ್ಮ ಮನೆಗೆ ಹೋಗೋಣ. ಅಲ್ಲೇ ತೋರಿಸ್ತೀನಿ, ನಮ್ಮ ಮನೇಲಿ ಊಟ ಮಾಡ್ಕೊಂಡ್ಬಿಡು. ಊಟ ಮಾಡ್ಕೊಂಡು ಆಮೇಲೆ ನಿನ್ಗೆ ತೋರಿಸ್ತೀನಲ್ಲ ಮನೆ, ಅದು ನೋಡ್ಕೋ ಸರಿನಾ? ಅದು ಅಲ್ಲೋಡು ನನ್ನ ಫ್ರೆಂಡ್ಸ್ ಇಲ್ಲೇ ಅವರೇ. ಇವರೇ ನಿಮ್ದಕ್ಕೆ ಫ್ರೆಂಡ್ಸು? ಹೌದು ಸನಾ, ಇವರೇ ನನ್ನ ಫ್ರೆಂಡ್ಸು. ರಾಜಿ ಕೆಂಪಿ, ಪುಟ್ಟವ ನೀನು ಇಲ್ಲೇ ಇದೆಯಾ? ನೋಡು ನನ್ನ ಜೊತೆ ಯಾರು ಬಂದವ್ರೆ ಅಂತ. ಯಾರು ಇವರು? ಯಾರು ಅಂತ ನಂಗೆ ಗೊತ್ತಾಯ್ತಿಲ್ಲ ಕಣಪತಿ. ಯಾರೇ ಹುಡುಗಿ? ಯಾರೇ ಪತಿ? ನಮ್ಮ ಕಡೆಯವ್ರು ಅಲ್ಲ ಅನ್ಸುತ್ತೆ, ನಮ್ಮ ಕಡೆ ಹಿಂಗೆಲ್ಲ ಬಟ್ಟೆ ಹಾಕಕ್ಕಿಲ್ಲ. ಯಾರಿವರು? ಅಯ್ಯೋ ನನಗೂ ಗೊತ್ತಿರ್ಲಿಲ್ಲ ಯಾರು ಎತ್ತ. ನಿಮ್ಮ ಹಳ್ಳಿಲಿ ಮನೆ ಆಯ್ತಾ ಹಂಗೆ ಹಿಂಗೆ ಅಂತ ಮುತ್ತಣ್ಣ ಎಲ್ಲ ಕೇಳ್ಕೊ ಗೊತ್ತಿದ್ರಂತೆ. ಅದಕ್ಕೆ ನಮ್ಮ ಮನೆ ಅಪ್ಪನ ಕೈ ಸಿಕ್ಕಿ ಹಿಂಗೆ ಪಾತ್ರೆ ಮಾಡ್ತಿರ್ನಿಲ್ವಾ ಅವಣ್ಣ, ಫಯಾಜಣ್ಣ ಅವ್ರ ಮಗಳು ಇವ. ಓಹೋ, ಫಯಾಜ್ ಸಾಬ್ರು ಮಗಳ ಏನು ಇವರು? ನಮ್ದಕ್ಕೆ ನಮಸ್ಕಾರ ಎಲ್ರಿಗೂ. ಕನ್ನಡ ಮಾತಾಡ್ತೀಯಲ್ಲ ಹುಡುಗಿ? ನಿಮ್ಮಪ್ಪ ಎಲ್ಲ ಹೇಳ್ಕೊಟ್ಟೈತೆ ಹೆಂಗೆ? ದೊಡ್ಡದಮ್ಮ, ನಾವು ಇಲ್ಲೇ ಕರ್ನಾಟಕದಲ್ಲೇ ಹುಟ್ಟಿದ್ದು ಅಂದಮೇಲೆ ನಮ್ದಕ್ಕೆ ಕನ್ನಡ ಬರ್ತೈತಲ್ಲ. ಏನೇ ಹುಡುಗಿ ದೊಡ್ಡದಮ್ಮ ಅಂತ ಹೇಳಲ್ಲ? ಹುಡುಗಿ ಏನೇನು ಹಿಂಗೆಲ್ಲ ಮಾತಾಡ್ತಿದ್ದಿಲ್ಲ? ಏನಪ್ಪ ಒಂಚೂರು ನಮ್ಮ ಮನೇಲಿ ಪ್ರೀತಿಯಿಂದ ನನ್ನ ಗಂಡ ತಿನ್ಸಿ ಒಂಚೂರು ಗುಂಡಕ್ ಮಾಡಿ ಇಟ್ಟವನೆ. ಅದನ್ನ ಬಿಟ್ಬಿಟ್ಟು ನೀನು ದೊಡ್ಡಮ್ಮ ಅಂತ ಹಿಂಗೆ ದೊಡ್ಡಮ್ಮ ಅಂತ ಹೇಳ್ತಿದ್ದೀರಾ ಸರಿಯಾ? ಅಯ್ಯೋ ನಿಮ್ದಕ್ಕೆ ಎಂಥದ್ದು ಬೇಜಾರು ಮಾಡ್ಕೋಬೇಡಿ, ನಮ್ದಕ್ಕೆ ಹಾಗೆ ಮಾತಾಡೋದು ತಪ್ಪು ತಿಳ್ಕೊಬೇಡಿ ಅಲ್ಲ. ಅಬ್ಬಾ ಅಲ್ಲ, ನಮ್ಮ ಗ್ರೂಪ್ನಾಗ ಯಾರೂ ಈ ಥರ ಕಾಮಿಡಿ ಮಾಡೋರು ಯಾರು ಇರಲಿಲ್ಲ ಬಿಡು. ಸದ್ಯ ಏನಾಕಿ ನಿನ್ನ ಹೆಸರು? ಅಕ್ಕ ನಮ್ದಕ್ಕೆ ಹೆಸರು ಸನಾ ಸೈಯದ್ ಅಂತ. ನಿಮ್ದಕ್ಕೆ ಮಾತ್ರ ಸನಾ ಅಂತ ಕರೆದ್ರೆ ನಮ್ದಕ್ಕೆ ಮಾತಾಡ್ತೀವಿ ಅಲ್ಲ. ಎಂಥದ್ದು ಹೇಳ್ದೆ ನಿನ್ನ ಹೆಸರು? ಸಣ್ಣ? ಏನ್ ಸಣ್ಣ? ಅರೇ ನಮ್ದು ಹೆಸರು ಸನಾ. ಅಯ್ಯೋ ಪುಟ್ಟಮ್ಮ, ನಮ್ ಕಡೆ ಸಹನಾ ಅಂತ ಇಡಲ್ವಾ ಹಂಗೆ. ಅವಳ ಹೆಸರು ಸನಾ ಸೈಯದ್ ಅಂತ. ಹುಡುಗಿ ಬೇಜಾರ್ ಮಾಡ್ಕೊಬಾರ್ಕಂತಾಯಿ, ನಿನ್ನ ಹೆಸರು ನಂಗೆ ಹೇಳಕ್ಕೆ ಬತ್ತಾಯಿಲ್ಲ, ಸಣ್ಣಿ ಅಂತ ಕರಿತೀನಿ ಸರಿನಾ? ಎಂತದ ಸಣ್ಣಿ? ಏನೋ ನೀವು ಈ ಗ್ರೂಪ್ನಾಗ ಭಾಳ ಒಳ್ಳೆಯವ್ರಂಗ ಕಾಣ್ತೀರಿ. ನೀವು ಏನ ಕರೆದ್ರು ನಾನು ಅನ್ಸ್ಕೊಲೇಬೇಕಲ್ಲ. ಈ ಊರ್ನಾಗ ನನಗೆ ಒಂದು ಮಣ್ಣೆ ಹುಡಿ ಅಲ್ಲ. ಸನ ನಮ್ಮ ಪದ್ದಿ ಇಲ್ವಾ? ಹುಡಿ ಕೊಡ್ತಾಳೆ ಬಿಡು. ಹೆಂಗಿದ್ರು ನೀನು ಅವಳು ಫ್ರೆಂಡ್ ಆಗಿ ಬಂದ್ಬಿಟ್ಟಿದ್ರ ಜೊತೆ ಮಾತಾಡ್ಕೊಂಡು. ಇನ್ನೇನ ಪದ್ದಿ ಹುಡಿ ಕೊಡೆ? ಹುಡಿ ಕೊಡೋದೇನೆ ಬಂತು? ನಮ್ಮ ಗುಂಡಮ್ಮಂದೆ ಇಲ್ವಾ ಹಳೆ ಮನೆ? ಆದ್ಮೇಲೆ ಗುಂಡಮ್ಮನ್ಗೆ ಹೇಳ್ಬಿಟ್ಟು ಒಂಚೂರು ರಿಪೇರಿ ಮಾಡಿಸ್ಬಿಟ್ಟು ಇವ್ರು ಕೊಟ್ರೆ ಗಂಡ ಹೆಂಡ್ತೀರಿ ಇರ್ತಾರೆ ಕಣೆ. ಏನ ನಮ್ಮ ಮನೆ ಹಳೆ ಮನೆ ಕೊಡ್ಬೇಕೇನೆ ಇವ್ರಿಗೆ? ಗುಂಡಮ್ಮ ಪಾಪ ನೋಡಕ್ಕೆ ಗಂಡ ಹೆಂಡತಿ ಇಬ್ರೆ. ನೀವು ವಯಸ್ಸಾಗಿದ್ದೀರಾ, ಆ ಮನೇಲಿ ಇರೋವಲ್ರಿ, ಬರೀ ಪಾಳ್ಬಿದ್ದ
ಬಿದ್ದೈತೆ ಸುಮ್ಮನೆ ಬಾಡಿಗೆ ಗಿಡಿ ಏನಾರ ಬರ್ತದೆ ಅತ ಕೊಡತ್ತಗೆ ಬಾಡಿಗೆನ ಕೊಡ್ಬೋದು. ನೋಡಿ ಸಣ್ಣಿ, ಅದು ಇದು ನಿಮ್ಮ ಕಡೆ ಏನೇನೋ ತಿಂತಾರೆ ಅದೆಲ್ಲ ನಮಗೆ ಆಗ್ ಬರಂಗಿಲ್ಲ. ಅದ ನಾವು ಮಾಮೂಲಿ ಏನೇನು ತಿಂತೀವೋ ಅದನ್ನ ತಿಂದ್ರೆ ಮಾತ್ರ ನಾವು ಕೊಡತ್ತೀನಿ ನೋಡು ಮನೆ. ನಿಮ್ಮ ಮನೆ ಕಡೆಗೆ ಹೋದಾಗ ಮಾತ್ರ ಅದೆಲ್ಲ ಮಾಡ್ಕೊಂತೀನಿ, ನಾನೇನು ಬೇಡ ಅನ್ನಲ್ಲ. ಆದ್ರೆ ನೋಡು ಮತ್ತೆ ನಮ್ಮನೆ ಆಚಾರ ವಿಚಾರ ಮತ್ತ ಹಂಗೆ ಹೋಗತ್ತೆ. ಅದು ಹಳೆ ಮನೆ ನೋಡು, ಮತ್ತೆ ಅದನ್ನ ಕೊಟ್ಬಿಟ್ಟು ನೀವು ಅದನ್ನೇನು ಮಾಡಂಗಿಲ್ಲ ನೋಡು. ನಾನು ಹಿಂಗೆ ರೆಡಿ ಮಾಡ್ಬೇಕಾದ್ರೆ ಕೊಡಿಸ್ತೀನಿ, ಒಂದೆರಡು ದಿನ 3 ದಿನ ಬಿಟ್ಟು. ಏನು ನಾ ಹೇಳ್ದಂಗೆ ನೀನು ಕೇಳಿದ್ರೆ ಮಾತ್ರ ನೋಡು ಕೊಡ್ತೀನಿ, ಇಲ್ಲಾಂದ್ರೆ ನಾ ಕೊಡಕ್ಕಿಲ್ಲ. ಅಯ್ಯೋ ನಿಮ್ದಕ್ಕೆ ಇಷ್ಟೆಲ್ಲ ಹೇಳಿದ್ದಲ್ಲ, ನಮ್ದಕ್ಕೆ ಬೇರೆಗೆ ಮನೆಗೆ ಹೋದಾಗ ನಾವು ನೋಡ್ಕೊಂತೀವಿ. ನಮಗೂ ಯಾವುದು ಬೇರೆ ಮನೆ ಸಿಗಂಗಿಲ್ಲ, ನೀವು ಹೇಳ್ದಂಗೆ ಕೇಳ್ತೀವಿ ಅಕ್ಕ. ನೀವು ಕೊಡಿಯಲ್ಲ ದೊಡ್ಡದು ಅಕ್ಕ, ನಮ್ದಕ್ಕೆ ಸಾರಿಗೆ ಕಷ್ಟಗೆ ಇದೆ. ನಿಮ್ದಕ್ಕೆ ಹೇಳ್ದಂಗೆ ನಾವು ಕೇಳ್ತೀವಿ, ನಮ್ದಕ್ಕೆ ಮನೆ ಕೊಡಿಯಲ್ಲ. ಇನ್ನೇನು ಮತ್ತೆ ಪುಟವ ನೋಡು ನೋಡಿ ಮಾಡಿ ಕೊಡು. ನೀನು ಹೇಳ್ದಂಗೆ ಕೇಳ್ತಾರಂತಲ್ಲ ಪಾಪ, ಅವ್ರದ್ದು ಏನೋ ಏನೋ ಇರ್ತೈತೆ, ನಾವೇನು ಬೇಡ ಅನ್ಬಾರ್ದು. ಅವರು ನೀನು ಹೇಳ್ದಂಗೆ ಒಂಚೂರು ಕೇಳ್ತೀನಿ ಅಂತ ಹೇಳೋರಲ್ಲ, ಇರು ಹೇಳ್ತೀನಿ ಅದುವೆ. ನೋಡಮ್ಮ ಸನ, ಒಂಚೂರು ನಮ್ಮ ಪುಟ್ಟವ ಅದು ಇದು ಅಂತ ಮಾಡ್ತಾಳೆ ನೋಡು. ನೀವು ನಿಮ್ಮ ಆಚರಣೆ ವಿಚಾರಣೆ ಬೇಕಾರೆ ನಿಮ್ಮ ತಂದೆ ತಾಯಿ ಮನೆಗೆ ಆ ಕಡೆ ಹೋದಾಗೆಲ್ಲ ಮಾಡ್ಕೊಳ್ಳಿ. ಆದರೆ ಅದು ಏನೇನು ತಿನ್ನಕತ್ತೀರ ಅದೆಲ್ಲ ನೋಡಿ ಮಾಡಿ ಇದು ಮಾಡ್ಕೊಳ್ರವ. ಅವ್ರ ಮನೆಗೆ ಅದೆಲ್ಲ ಹಾಗಕ್ಕಿಲ್ಲ ಅಂತಾರೆ. ಅವ್ರವ್ರ ನಮ್ಕ, ನಿಮ್ಮದು ನಿಮ್ಮ ನಮ್ಕ ಅಲ್ವಾ? ಈ ಊರ್ನಾಗ ಇದ್ರೆ ಈ ಥರ ಇರಬೇಕು, ಏನೋ ಪದ್ಧತಿಗಳು ಕಣವ. ನಾವು ಬೇಡ ಅನ್ನೋಕ್ಕಾಗಲ್ತು, ಸರಿನಾ? ದೊಡ್ಡವ್ರ ವಿಚಾರ ಅದು. ನೋಡ, ನಿಮ್ಮ ದೇವ್ರನ್ನ ಎಷ್ಟು ಬೇಕಾದ್ರೂ ಪೂಜೆ ಗೀಜೆ ಮಾಡ್ಕೊವ್ರಿ, ಏನು ಬೇಡ ಅನ್ನಕ್ಕಿಲ್ಲ. ಅದು ತಿನ್ನೋ ವಿಚಾರದಲ್ಲಿ ಮಾತ್ರ ಅದು ಅವ್ರಿಗೆ ಇಷ್ಟ ಆಗಲ್ತು, ಅದು ಏನೇನೋ. ಅದು ಬಿಟ್ರೆ ಇನ್ನು ಆರಾಮ್ಸೆ ನೋಡು. ನೀನೇನಾದ್ರೂ ನಮ್ಮ ಥರ ತಿನ್ಕೊಂಡು ಪನ್ಕೊಂಡು ಇರೋಂಗೆ ನಾವು ನೋಡ, ನೀನು ಕಷ್ಟದಲ್ಲಿ ಇದ್ದೀನಿ ಅಂತ ಹೇಳ್ತಿದ್ದಿಲ್ಲ, ಬೇಕಾದ್ರೆ ನಾವೇ ಇನ್ನೊಂಚೂರು ಸಹಾಯ ಮಾಡ್ತೀವಿ, ಅದಿಲ್ಲ ಇದಿಲ್ಲ ಅಂತ. ಆದರೆ ಅದೇ ಅವ್ರ ಚಿಕ್ಕ ಪುಟ್ಟ ಏನಾದ್ರೂ ಅದು ಮಾಡಬಾರ್ದು ಅಂದ್ರೆ ಮಾಡಬೇಡ ಕಣವ, ಅಷ್ಟೇ. ಅಯ್ಯ, ಇದಕ್ಕಿಂತ ಭಾಗ್ಯ ನಮ್ಗೆ ಇನ್ನೆಲ್ಲಿ ಬಂದದ ಅಕ್ಕ? ಬಿಡಿಯಲ್ಲ, ನಾವು ನೀವು ಹೇಳ್ದಂಗೆ ಕೇಳ್ತೀವಿ. ಬಿಡಿ. ಇನ್ನೇನು ಪುಟ್ಟಮ್ಮ, ಮಾಳೆ ಮನೆ ರೆಡಿ ಮಾಡಿಸ್ಬಿಟ್ಟು ಏನೇನು ನಿಂಗೆ ಕೊಡೋದೇನು? ಬಾಡಿಗೆ ಎಷ್ಟು ಏನು ಎತ್ತ, ಇಲ್ಲ ಬೋಗಿ ಕದ ಎಷ್ಟು ಏನು ಎತ್ತ ಅಂತ ನೋಡ್ಕೊಂಡು ಮಾತಾಡ್ಬಿಟ್ಟು ಅವ್ರ ಗಂಡ ಬಂದಮೇಲೆ ಹೇಳ್ಬಿಡತ್ತಾಗೆ. ಸರಿ ಆತು ತಗೊಳ್ಳೆ ಹುಡುಗಿ, ಇನ್ನು 3 ದಿನ ಬಿಟ್ಟು 10 ದಿನ ಕಾಣು, ಅವಳಿಗೆಲ್ಲ ಹೇಳಿರ್ತೀನಿ ನಾನು. ದೊಡ್ಡದು ಅಕ್ಕ, ನಮ್ದಕ್ಕೆ ನಿಮ್ಮದು ಸಹಾಯ ಯಾವತ್ತಿಗೆ ಮರೆಯಲ್ಲ ನೋಡಿ. ಅಯ್ಯೋ ದೇವ್ರೆ, ಈ ಹುಡುಗಿಯದ್ದು ಏನು ಮಾತಾಡ್ತದೋ ಏನೋ. ಮುಂದುವರಿತದೆ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ವಿಡಿಯೋನ ಆದಷ್ಟು ಶೇರ್ ಮಾಡಿ.